ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ಕಾರ ಮಕ್ಕಳೇ, ತಮಗೆಲ್ಲ ವಿದ್ಯಾಗಮ ಸಂವೇದ ಕಲಿಕಾ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಕ್ಕಳೇ, ಈಗ ಆಲ್ರೆಡಿ ನೀವು ಹಲವಾರು ಅಧ್ಯಾಯಗಳಲ್ಲಿ ಬರ್ತಕ್ಕಂಥ ಹಲವಾರು ವಿಷಯಗಳನ್ನು ತುಂಬ ಸುಲಭವಾಗಿ ಆಸಕ್ತಿಯಿಂದ ಕಲಿತಾ ಇದ್ದೀರಿ, ಮಾಡ್ತಾ ಇದ್ದೀರಿ. ಹಾಗೆಯೇ ನಿಮ್ಮ ಶಿಕ್ಷಕರು ನಿಮಗೆ ಹಲವಾರು ಮಾರ್ಗದರ್ಶನಗಳನ್ನು ಸಹಿತ ಕೊಡ್ತಾ ಇದ್ದಾರೆ ಅಲ್ವಾ. ಇವತ್ತಿನ ದಿವಸ ನಾವು ಒಂದು ವಿಷಯವನ್ನು ಅಂದರೆ ಒಂದು ಅಧ್ಯಾಯವನ್ನು ಚರ್ಚೆ ಮಾಡೋಣ. ನಾನು ಆ ಅಧ್ಯಾಯಕ್ಕೆ ಸಂಬಂಧಿಸಿದಾಗೆ ಈ ಬಾಕ್ಸಲ್ಲಿರ್ತಕ್ಕಂತಹ ಕೆಲವು ಸಲಕರಣೆಗಳನ್ನು ಬಳಸ್ತೀನಿ. ಅಂದರೆ ನೀವು ಏನು ತರಗತಿಯ ಕೊಠಡಿಯಲ್ಲಿ ಈ ಥರದ ಒಂದು ಸಲಕರಣಾ ಪೆಟ್ಟಿಗೆಯನ್ನು ಬಳಸ್ತೀರಿ. ಹಾಗಾದರೆ ನಾವು 10ನೇ ತರಗತಿಗೆ ಸಂಬಂಧಿಸಿದಾಗೆ ಇವತ್ತು ಯಾವ ಅಧ್ಯಾಯವನ್ನು ಚರ್ಚೆ ಮಾಡ್ತೀವಿ ಎಂಬುದನ್ನು ಯೋಚನೆ ಮಾಡಿ. ಅಯ್ಯೋ ಬಿಡಿ ಸರ್, ಸಾಮಾನ್ಯವಾಗಿ ನಾವು ರಚನೆ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಬಳಸ್ತೀವಿ ಅಂತ ನೀವೆಲ್ಲರೂ ಹೇಳ್ತಾ ಇದ್ದೀರಲ್ವಾ. ಹೌದು ಮಕ್ಕಳೇ, ಇವತ್ತಿನ ದಿವಸ ನಿಮ್ಮ ಜೊತೆಗೆ ನಾನು ರಚನೆಗಳು ಅದರಲ್ಲಿನ ಮೊದಲನೇ ಭಾಗವನ್ನು ಚರ್ಚೆ ಮಾಡ್ತಾ ಹೋಗೋಣ. ನೀವೆಲ್ಲರೂ ಸಿದ್ಧರಿದ್ದೀರಲ್ವಾ ಮಕ್ಕಳೇ? ನೀವು ಈ ಹಿಂದೆ ಕಲ್ತಿರ್ತಕ್ಕಂಥ ಕೆಲವು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಮ್ಮ ರಚನೆಗಳು ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ನೋಡಿ ನಾನೀಗ ನಿಮ್ಮ ಜೊತೆಗೆ ಒಂದು ಚಟುವಟಿಕೆನ ಹೇಳ್ತಾ ಹೋಗ್ತೀನಿ. ನಿಮಗೆ ಚಟುವಟಿಕೆನ ಹೇಳ್ತಾ ಇರೋದನ್ನು ನೀವು ಗಮನ ಇಟ್ಟು ಮಾಡ್ತಾ ಹೋಗ್ಬೇಕು. ರೆಡಿ ಇದ್ದೀರಾ? ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಂದರೆ ಸಲಕರಣಾ ಪೆಟ್ಟಿಗೆನ ಓಪನ್ ಮಾಡಿ. ನಿಮ್ಮ ನೋಟ್ಬುಕ್ಕಲ್ಲಿ ನಾನು ಇಲ್ಲಿ ಏನು ಹೇಳ್ತಾ ಹೋಗ್ತೀನಿ ತಾವು ಮಾಡ್ತಾ ಹೋಗ್ಬೇಕು. ಮೊದಲನೇದೇನು ಅಂದರೆ 3 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂತಹ C1 ವೃತ್ತವನ್ನು ರಚಿಸಬೇಕು. ಅಂದರೆ ವೃತ್ತದ ಹೆಸರು C1 ಅಂತ ಬರೀರಿ. ಅರ್ಥ ಆಯ್ತಲ್ವಾ? 3 ಸೆಂಟಿಮೀಟರ್ ತ್ರಿಜ್ಯ ತಗೊಂಡು ನೀವೊಂದು ವೃತ್ತವನ್ನು ರಚಿಸ್ತೀರಿ. ಎರಡನೇದೇನು ನೋಡಿ, C1 ವೃತ್ತಕ್ಕೆ ಒಂದು ಸರ್ವಸಮ ವೃತ್ತವನ್ನು ರಚಿಸಬೇಕು. ಅಂದರೆ ಈ ಕೊಟ್ಟಿರುವ C1 ವೃತ್ತಕ್ಕೆ ಇನ್ನೊಂದು ವೃತ್ತ ಅದು ಸರ್ವಸಮವಾಗಿರುವಂತೆ ರಚಿಸಬೇಕು. ನಿಮಗೆ ಗೊತ್ತಿದೆ ಸರ್ವಸಮ ಅಂದ್ರೇನು, ಅದನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ರಚನೆ ಮಾಡಿ ನೋಡೋಣ. ಮಾಡ್ತಾ ಇದ್ದೀರಲ್ವಾ? ವೆರಿ ಗುಡ್. ಹಾಗೇನೆ ನೋಡಿ C1 ವೃತ್ತಕ್ಕೆ ಸಮರೂಪವಾಗಿರುವ ಆದರೆ ಸರ್ವಸಮವಲ್ಲದ ವೃತ್ತಗಳನ್ನು ರಚಿಸಿ. ಅರ್ಥ ಮಾಡ್ಕೊಳ್ಳಿ, ನೀವು ರಚನೆ ಮಾಡುವ ವೃತ್ತ ಸಮರೂಪಿಯಾಗಿರಬೇಕು, ಆದರೆ ಸರ್ವಸಮ ಆಗಿರಬಾರ್ದು. ಆ ರೀತಿಯ ವೃತ್ತವನ್ನು ರಚಿಸಿ ನೋಡೋಣ. ಸೊ ಅಂದರೆ ಒಟ್ಟು ಮೊದಲನೇ ವೃತ್ತ C1 ಅದರ ತ್ರಿಜ್ಯವನ್ನು ಕೊಟ್ಟಿದ್ದೀವಿ. ಎರಡನೇ ವೃತ್ತವನ್ನು ರಚಿಸ್ತೀರಿ, ಅದು ಮೊದಲನೇ ವೃತ್ತದಲ್ಲಿ ಅಂದರೆ C1ಗೆ ಸರ್ವಸಮ ಆಗಿರಬೇಕು. ಹಾಗೆಯೇ ನೀವು ಸಮರೂಪಿಯಾಗಿರಬೇಕು, ಸರ್ವಸಮವಲ್ಲದ ಒಂದು ವೃತ್ತವನ್ನು ರಚಿಸಿ ಅಂತ ನಿಮಗೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದೀನಿ ನಾನು. ಮಾಡ್ತಾ ಇದ್ದೀರಾ? ವೆರಿ ಗುಡ್. ಹಾಗಾದರೆ ನೀವು ಮಾಡಿರೋದು ಸರಿ ಹೌದು ಅಲ್ವೋ ಅಂತ ಚೆಕ್ ಮಾಡೋಣ. ಈಗ ನೋಡಿ, ಎ ಕೇಂದ್ರ ಇರುವ C1 ವೃತ್ತ, ಇದರ ತ್ರಿಜ್ಯ 3 ಸೆಂಟಿಮೀಟರ್ ಅನ್ನು ಕೊಟ್ಟಿರೋದಿದು. ಈ ರೀತಿ ರಚನೆ ಮಾಡಿದಿರಾ? ಇದು ದತ್ತ ವೃತ್ತ. ಎರಡನೇದ್ದು ಸರ್ವಸಮ ಆಕೃತಿಗಳ ಕಲ್ಪನೆಯನ್ನು ಒಂದು ಸಲ ನೋಡೋಣ. ಏನು? ಒಂದೇ ಆಕಾರ, ಒಂದೇ ಗಾತ್ರ ಹೊಂದಿರುವ ಸಮತಲಾಕೃತಿಗಳೇ ಸರ್ವಸಮ ಆಕೃತಿಗಳು. ಅರ್ಥ ಮಾಡ್ಕೊಳ್ಳಿ, ಯಾವ ಎರಡು ಆಕೃತಿಗಳನ್ನು ನಾವು ನೋಡ್ತೀವಿ ಅವುಗಳ ನೋಡಿ ಆಕಾರ ಒಂದೇ ಆಗಿರಬೇಕು, ಗಮನಿಸಿ, ಗಾತ್ರಗಳು ಒಂದೇ ಆಗಿರಬೇಕು. ಆ ರೀತಿ ಇರ್ತಕ್ಕಂತಹ ಆಕೃತಿಗಳನ್ನು ನಾವು ಸರ್ವಸಮ ಆಕೃತಿಗಳು ಅಂತ ಕರಿತೀವಿ ಅಂತ ಚರ್ಚೆ ಮಾಡಿದ್ವಿ. ಹಾಗಾದ್ರೆ ನಾವು ಇದಕ್ಕೆ ಸರ್ವಸಮ ಆಕೃತಿಯನ್ನು ರಚಿಸಬೇಕು ಅಂದರೆ ಏನಿರಬೇಕು ಮಕ್ಕಳೇ? ವೆರಿ ಗುಡ್. ಹೇಳ್ತಾ ಇದ್ದಾರೆ ಮಕ್ಕಳಿಲ್ಲಿ, ಸರ್
3 ಸೆಂಟಿಮೀಟರ್ ತ್ರಿಜ್ಯ ಇರೋ ಇನ್ನೊಂದು ವೃತ್ತ ರಚಿಸಿದ್ರೆ ಸಾಕು. ನೋಡ್ತಾ ಹೋಗಿ. ನೋಡಿ, ದಪ್ತ ವೃತ್ತಕ್ಕೆ ಸರ್ವಸಮವಾಗಿರುವ ವೃತ್ತ ಇದು. ಇದರ ತ್ರಿಜ್ಯ ಒಂದೇ ಆಗಿದೆ. ಇವು ಎರಡನ್ನ ಒಂದರ ಮೇಲೆ ಒಂದು ಹಾಕಿದ್ರೆ ಏನಾಗ್ತವೆ? ಅವು ಪರಸ್ಪರ ಐಕ್ಯವಾಗ್ತವೆ. ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಅದರಲ್ಲಿ ಇರ್ತಕ್ಕಂತಹ ಪ್ರತಿ ಪುಟಗಳನ್ನು ಗಮನಿಸ್ತಾ ಹೋಗಿ. ಅವುಗಳ ಆಕಾರ, ಗಾತ್ರ, ವಿಸ್ತೀರ್ಣ ಸಮ ಇರುತ್ತೆ. ಅದಕ್ಕೆ ನಾವು ಅವನ್ನ ಸರ್ವಸಮ. ಹಾಗೇನೆ ಆ ಚಟುವಟಿಕೆಯಲ್ಲಿ ಇನ್ನೊಂದೇನು ಕೊಟ್ಟಿದ್ರು? ವೆರಿ ಗುಡ್ ಸರ್. ದತ್ತವೃತ್ತಕ್ಕೆ ಸಮರೂಪವಾಗಿರುವ ವೃತ್ತಗಳು ರಚಿಸಬೇಕು. 3 ಸೆಂಟಿಮೀಟರ್ಗಿಂತ ಕಡಿಮೆ ಇರ್ತಕ್ಕಂತಹ ವೃತ್ತಗಳು ಕಾಣಿಸ್ತಾವೆ, ನಮಗೆ ಹಲವಾರು ಬರ್ತವೆ. ಎರಡನೇದ್ರಲ್ಲಿ 3 ಸೆಂಟಿಮೀಟರ್ಗಿಂತ ಜಾಸ್ತಿ ಇರ್ತಕ್ಕಂಥ ವೃತ್ತಗಳು ಕಾಣಿಸ್ತವೆ. ಈ ಎಲ್ಲವುಗಳನ್ನು ನಾವೇನಂತ ಕರಿತೀವಿ ಅಂದರೆ ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಇಲ್ಲಿ ಈಗ ಎರಡನೇ ಚಟುವಟಿಕೆಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಯ್ತಾ, ಎರಡನೇದಾಯ್ತು, ಮೂರನೇದಕ್ಕೆ ನೀವು ಹಲವಾರು ಬರಿಬೋದು, ಒಂದನ್ನು ಬರೆದ್ರೆ ಸಾಕು. ಈಗ ಉತ್ತರನ ನೋಡ್ತಾ ಹೋಗ್ತೀರಾ? ಮೊದಲನೇದು ನೋಡೋಣವಾ? ಈಗ ಇದಕ್ಕೆ ಸರ್ವಸಮವಾಗಿರ್ತಕ್ಕಂಥ ಇನ್ನೊಂದು ತ್ರಿಭುಜ ಬಂತು. ಇವು ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಒಂದೇ ಆಗಿದೆ, ಆದ್ದರಿಂದ ಇವು ಸರ್ವಸಮ ತ್ರಿಭುಜಗಳು. ಈಗ ನೆಕ್ಸ್ಟ್ ನೋಡಿ, ನಾವು ಸಮರೂಪ ತ್ರಿಭುಜಗಳನ್ನು ಬರೆದ್ರೆ ಹಲವಾರು ಬರಿಬೋದು. ಇಲ್ಲಿ ನಿಮಗೆ 3 ಉದಾಹರಣೆಗಳನ್ನು ಕೊಟ್ಟಿದ್ದೀವಿ. ಕೆಲವು 3 ಸೆಂಟಿಮೀಟರ್ಗಿಂತ ದೊಡ್ಡದಿದೆ, ಈ ಎರಡು 3 ಸೆಂಟಿಮೀಟರ್ಗಿಂತ ಕಡಿಮೆ ಇರತಕ್ಕಂತಹ ಬಾಹುವಿನ ಉದ್ದ ಹೊಂದಿರುವ ತ್ರಿಭುಜಗಳಿವೆ. ಇವುಗಳನ್ನು ನಾವೇನಂತ ಕರಿತೀವಿ? ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಆದರೆ ಒಂದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಬಹುಭುಜಾಕೃತಿಗಳು ಬಂದಿದ್ದರೆ ಅವು ಸಮರೂಪಿಗಳಾಗಬೇಕಾದ್ರೆ 3 ನಿಬಂಧನೆಗಳನ್ನು ಹೊಂದಿರಬೇಕು. ಮೊದಲನೇದೇನು ಸರ್? ಬಾಹುಗಳ ಸಂಖ್ಯೆ ಒಂದೇ ಆಗಿರಬೇಕು. ಎರಡನೇದೇನು? ಒಂದು ಆಕೃತಿಯ ಒಳಕೋನಗಳ ಅಳತೆಗಳು, ಮೀನ್ಸ್ ಪ್ರತಿ ಒಳಕೋನದ ಅಳತೆ ಇನ್ನೊಂದು ಆಕೃತಿಯ ಅನುರೂಪ ಕೋನಗಳಿಗೆ ಸಮ ಇರಬೇಕು. ಹಾಗೇನೆ ಬಾಹುಗಳು ಮೊದಲನೇದ್ರದ್ದು ಎರಡನೇದ್ರದ್ದು ಬಾಹುಗಳ ಅನುಪಾತವನ್ನು ತೆಗೆದುಕೊಂಡ್ರೆ ಅವುಗಳು ಸಮ ಇರಬೇಕು. ಅಂದಾಗ ಮಾತ್ರ ಅವು ನಾವು ಸಮರೂಪ ಆಕೃತಿಗಳು ಅಂತ ಕರಿತೀವಿ. ನೋಡಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಸಮರೂಪ ಆಕೃತಿಗಳು ಅಂದರೆ ಏನು ಅಂತ ಹೇಳ್ತಾ ಇದ್ದೀವಿ. ಪ್ರಾಬಬ್ಲಿ ನೀವು ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ಹೇಳಿದೆ ನೋಡಿ, 3 ಕೋನಗಳು ಇಲ್ಲಿದು, ಇಲ್ಲಿಯ 3 ಕೋನಗಳು ಸಮ ಇದೆ, ಆದ್ದರಿಂದ ಇವು ಸಮರೂಪ ತ್ರಿಭುಜಗಳು. ಇಲ್ಲಿ ಗಮನಿಸ್ತಾ ಇದ್ದೀರಿ ಅನ್ಸುತ್ತೆ. ಇವುಗಳನ್ನು ಸಮರೂಪ ತ್ರಿಭುಜಗಳು ಅಂತಲೇ ಕರಿತೀವಿ. ಚಟುವಟಿಕೆ 3 ಗಮನಿಸಬೇಕು. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲೇದು ಏನು ಹೇಳಿದ್ವಿ ನಾವು? ನೋಡಿ, ಒಂದು ತ್ರಿಭುಜ ಇದೆ, ಇದರ ಬಾಹುವಿನ ಅಳತೆಗಳು ಏನು ಹೇಳಿದ್ವು ಅದೇ ರೀತಿ ಇದೆ. ಇದಕ್ಕೆ ಸರ್ವಸಮವಾಗಿರ್ತಕ್ಕಂತಹ ತ್ರಿಭುಜವನ್ನು ನಾವಿಲ್ಲಿ ರಚನೆ ಮಾಡಿದ್ದೀವಿ. ನಿಮ್ಮದು ಹೀಗೆ ಬಂದಿದೆ ಅಲ್ವಾ? ನೆಕ್ಸ್ಟ್ ನೋಡಿ, ಇವು ಎರಡು ಸರ್ವಸಮ ತ್ರಿಭುಜಗಳು ಆಯಿತು ಅಲ್ವಾ? ಹಾಗಾದರೆ ಸಮರೂಪ ತ್ರಿಭುಜ ರಚನೆ ಮಾಡಬೇಕಾದ್ರೆ ನೋಡಿ, ನಮಗೆ ಸರ್ವಸಮದ ಅರ್ಥ ಗೊತ್ತಿತ್ತು, ರಚನೆ ಮಾಡಿದ್ವಿ. ಸಮರೂಪದ ಅರ್ಥವನ್ನು ತಿಳ್ಕೊಳ್ಬೇಕು. ಬಟ್ ಇಲ್ಲಿ ಕೋನಗಳು ಕೊಟ್ಟಿಲ್ಲ. ಆದ್ದರಿಂದ ಕೋನಗಳು ಕೊಟ್ಟಿದ್ರೆ ಕೋನಗಳನ್ನು ಹೋಲಿಕೆ ಮಾಡಿ ಸಮ ಇದ್ದರೆ ಸಮರೂಪಿ ಅಂತ ಹೇಳ್ತಿದ್ವಿ. ಸೊ ಬಾಹುಗಳ ಅಳತೆ ಕೊಟ್ಟಿರೋದ್ರಿಂದ ಈ ರೀತಿ ಬಾಹುಗಳ ಅಳತೆ ಇರುವ ಸಮರೂಪ ತ್ರಿಭುಜವನ್ನು ಹೇಗೆ ರಚಿಸ್ತೀರಿ? ಯೋಚನೆ ಮಾಡ್ತಾ ಇದ್ರಲ್ವಾ ಸರ್? ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ, ರಚನೆ ಮಾಡಿದ್ದೀವಿ. ಆದರೆ ಇದು ಸರಿನೋ ತಪ್ಪು ಅಂತ ನಮ್ಮ ಸ್ನೇಹಿತರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಕೆಲವು ಅಂಶಗಳು ಬೇಕು. ನೋಡಿ ಎಷ್ಟು ಯೋಚನೆ ಮಾಡ್ತಾ ಇದ್ರು. ಕೆಲವ್ರಿಗೆ ಬರ್ತಾ ಇದೆ, ಕೆಲವ್ರಿಗೆ ಬಂದಿದೆ, ಸರಿ ಹೌದು ಅಲ್ಲೋ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಏನು ಮಾಡ್ತಾ ಹೋಗೋಣ ನಾವಿಲ್ಲಿ ಅಂದರೆ, ಈ ರೀತಿಯ ರಚನೆ ಮಾಡಬೇಕು ಅಂದರೆ ನಮಗೆ ಕೆಲವು ಪ್ರೀರಿಕ್ವಿಸಿಟ್ಸ್, ಪೂರ್ವಾಪೇಕ್ಷಿತ ಅಂಶಗಳು ಬೇಕು. ಅಂದರೆ ಗೊತ್ತಿರಬೇಕು. ಏನೇನು ಗೊತ್ತಿರಬೇಕು ಎಂಬುದನ್ನು ಫಸ್ಟ್ ಪಟ್ಟಿ ಮಾಡೋಣ, ಬರ್ಕೊಳ್ತಾ ಹೋಗಿ ನೀವು. ನೆಕ್ಸ್ಟ್ ಕೊನೆಯದು ಅನುಪಾತಾಂಕದ ಅರ್ಥ. ಅದು ಏನು ಎಂಬುದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಬಟ್ ಈ ಎಲ್ಲ ಅಂಶಗಳ ಬಗ್ಗೆ ಪರಿಚಯ ಇದ್ದರೆ ನಾವು ಸಮರೂಪ ತ್ರಿಭುಜವನ್ನು ಸುಲಭವಾಗಿ ರಚನೆ ಮಾಡ್ತಾ ಹೋಗ್ಬೋದು. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಲಕರಣೆ ಪೆಟ್ಟಿಗೆಯಲ್ಲಿ ಏನೇನಿದ್ದಾವೆ ಯೋಚನೆ ಮಾಡಿ.
ಈಗ ಎರಡನೇ ಅಂಶ ನೋಡಿ, ಥೇಲ್ಸನ ಪ್ರಮೇಯ ಮತ್ತು ಸಮರೂಪತೆಯ ಅರ್ಥ. ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗೆಯೇ ಇನ್ನೊಂದೇನಿರಬೇಕು ಅಂದರೆ ಸಮಾಂತರ ರೇಖೆಗಳನ್ನು ರಚಿಸೋದು ಹೇಗೆ ಅಂತ ಗೊತ್ತಿರಬೇಕು. ನೋಡಿ, ಸಮಾಂತರ ರೇಖೆಗಳನ್ನು ನಾವು ಎರಡು ರೀತಿಯಲ್ಲಿ ರಚಿಸ್ತೀವಿ. ಒಂದು ಸೆಟ್ ಸ್ಕ್ವಾಡ್, ನೋಡಿದ್ದೀರಾ ನೀವು, ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ನೋಡಿ, ಇವುಗಳನ್ನು ಬಳಸಿ ನಾವೇನು ಮಾಡ್ಬೋದು ಅಂದರೆ ಸಮಾಂತರ ರೇಖೆಗಳನ್ನು ರಚಿಸಬಹುದು. ಸ್ಕೇಲ್ ಮತ್ತು ಕೈವಾರಗಳನ್ನು ಬಳಸಿಬಿಟ್ಟು ನಾವು ಸಮಾಂತರ ರೇಖೆಗಳನ್ನು ರಚಿಸಬಹುದು ಮಕ್ಕಳೇ. ಈಗ ಹೇಗೆ ಎಂಬುದನ್ನು ನೋಡ್ತಾ ಹೋಗಿ, ಈ ಒಂದು ರೇಖೆ ಇದೆ, ಇದಕ್ಕೆ ನಾನು ಸಮಾಂತರವಾಗಿ ಇನ್ನೊಂದು ರೇಖೆನ ಎಳಿಬೇಕು. ಒಂದು ಸೆಟ್ ಸ್ಕ್ವಾಡ್ ಏನಿದೆಯಲ್ಲ, ಇವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಾನು ಏನು ಮಾಡ್ತೀನಿ ಅಂದರೆ, ಒಂದನ್ನು ನೋಡಿ ಕೆಳಗಡೆ ಹೀಗೆ ಹಿಡ್ದಿದ್ದೀನಿ, ಇನ್ನೊಂದನ್ನು ಆ ರೇಖೆಗೆ ಸೆಟ್ ಮಾಡಿದ್ದೀನಿ, ಇನ್ನೊಂದನ್ನು ಅದ್ರ ಮೇಲೆ ಹಿಡ್ದಿದ್ದೀನಿ. ನಾನು ಇದನ್ನು ಗಟ್ಟಿಯಾಗಿ ಹಿಡಿದು ನೆಕ್ಸ್ಟ್ ಮೂವ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಗಮನಿಸ್ತಾ ಹೋಗಿ ನೀವು. ನೋಡಿ, ಒಂದು ಪಾಯಿಂಟ್ ಬಂತು, ಹಾಗೆ ಮೂವ್ ಮಾಡಿದೆ, ಇಲ್ಲೊಂದು ಪಾಯಿಂಟನ್ನು ಮಾರ್ಕ್ ಮಾಡ್ತೀನಿ ನಾನು. ಈಗ ಈ ಎರಡು ಪಾಯಿಂಟ್ಗಳನ್ನು, ಬಿಂದುಗಳನ್ನು ಸೇರಿಸಿ, ಸೊ ಏನು ಮೊದಲನೇ ರೇಖೆ ಇತ್ತು ಆ ರೇಖೆಗೆ ಈಗ ಉಂಟಾಗಿರುವ ರೇಖೆ ಸಮಾಂತರವಾಗಿದೆ ಅಂತ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅಷ್ಟೇ. ಹಾಗೇನೆ ನೆಕ್ಸ್ಟ್ ನೋಡಿ, ಕೈವಾರ ಮತ್ತು ಸ್ಕೇಲನ್ನು ಬಳಸಿ ಹೇಗೆ ಸಮಾಂತರ ರೇಖೆಯನ್ನು ಎಳಿತೀವಿ ಅಂದರೆ ತುಂಬ ಸುಲಭ. ನೋಡಿ, ಎ ಬಿ ರೇಖಾಖಂಡ ಇದೆ, ಇಲ್ಲಿ ಒಂದು ಸಿ ಡಿ ರೇಖೆಗೆ ನಾನು ಏನು ಈ ಇದೆಯಲ್ಲ, ಈ ಬಿಂದುವಿನಿಂದ ಸಮಾಂತರ ರೇಖೆಯನ್ನು ಎಳಿಬೇಕು. ಎಳಿಬೇಕಾದ್ರೆ ಏನು ಬಳಸ್ತೀನಿ ನಾನು ಅಂದರೆ ಕೈವಾರವನ್ನು ಫಸ್ಟ್ ಬಳಸ್ತೀನಿ. ನೋಡಿ ಹೇಗೆ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ತ್ರಿಜ್ಯವನ್ನು ತೆಗೆದುಕೊಂಡು ಸಿನಲ್ಲಿಟ್ಟು ಈ ಕೋನವನ್ನು, ಏನು ಎರಡು ರೇಖೆಗಳಿವೆನೋ ಅವುಗಳು ಛೇದಿಸುವಂತೆ ಒಂದು ಕಂಸವನ್ನು ಹಾಕಿದೆ ನಾನು. ಇಲ್ಲಿ ತ್ರಿಜ್ಯವನ್ನು ಬದಲಾಯಿಸಿದ್ದೇನೆ, ಈ ಬಿಂದುವಿನಲ್ಲಿಟ್ಟು, ಅದಕ್ಕೆ ನಾವಿಲ್ಲಿ ಜಿ ಮತ್ತು ಹೆಚ್ ಅಂತ ಹೆಸರು ಕೊಟ್ಟಿದ್ದೀವಿ ಕಂಸಕ್ಕೆ. ಈಗ ಈ ಬಿಂದುವಿನಲ್ಲಿಟ್ಟು ಅಷ್ಟೇ ತ್ರಿಜ್ಯದಿಂದ ಮತ್ತೊಂದು ಕಂಸವನ್ನು ಹಾಕೋಣ. ಆ ಕಂಸ ಎ ಬಿ ರೇಖೆಯಿಂದ ಹಾದೋಗಿದೆ ಅಲ್ವ, ಅದಕ್ಕೆ ಜೆ ಬಿಂದು ಅಂತ ಕೊಡ್ತೀವಿ. ಈಗ ಏನು ಮಾಡೋಣ ಅಂದರೆ ಕೈವಾರ ತಗೊಂಡು ಜಿನಿಂದ ಹೆಚ್ ಅಳತೆ ಎಷ್ಟಿದೆ ನೋಡಿ, ಆ ಅಳತೆನೇ ತಗೊಂಡು ಜೇನಲ್ಲಿಟ್ಟು ಆ ಕಂಸವನ್ನು ಕಟ್ ಮಾಡಿ. ಅಂದರೆ ಕಟ್ ಮಾಡಿರೋ ಬಿಂದು ಕೆ, ಜೆ ಕೆ ಉದ್ದ ಎಷ್ಟಿದೆನೋ ಜಿ ಹೆಚ್ ಉದ್ದನೂ ಅಷ್ಟೇ ಇರಬೇಕು. ಈಗ ಏನು ಮಾಡ್ಬೋದು, ಇ ಮತ್ತು ಕೆಗಳನ್ನು ಸೇರಿಸಿ ವೃದ್ಧಿಸಿ ಈಗ ಸಿ ಡಿ ಮತ್ತು ಇ ಎಫ್ಗಳು ಪರಸ್ಪರ ಸಮಾಂತರವಾಗಿರ್ತವೆ. ಯಾಕೆ ಸರ್ ಸಮಾಂತರವಾಗಿರ್ತವೆ ಯೋಚನೆ ಮಾಡಿ. ಈ ಎರಡು ಸಮಾಂತರ ರೇಖೆಗಳನ್ನು ಇದು ಛೇದಿಸ್ತಾ ಇದೆ. ಈ ರೀತಿ ಉಂಟಾದ ಕೋನಗಳನ್ನು ಅನುರೂಪ ಕೋನಗಳು ಅಂತ ಕರಿತೀವಿ. ಅನುರೂಪ ಕೋನಗಳು ಸಮ ಇರೋದ್ರಿಂದ ಈ ಎರಡು ರೇಖೆಗಳು ಸಮಾಂತರವಾಗಿರ್ತವೆ ಅಷ್ಟೇ. ನೋಡಿ ಇಲ್ಲಿ ಬರೆಯೋಣ, ನೆಕ್ಸ್ಟ್ ಹೋಗೋಣ. ಈಗ ಒಂದು ರೇಖಾಖಂಡವನ್ನು ಅನುಪಾತ ಅಂದರೆ M:N ಅನುಪಾತದಲ್ಲಿ ವಿಭಾಗಿಸುವಂತೆ ಸೆಟ್ ಸ್ಕ್ವಾಡನ್ನು ಬಳಸಿ ರಚನೆ ಮಾಡಬೇಕು. ಹೇಗೆ ಮಾಡ್ತಾ ಹೋಗೋದು ಗಮನಿಸ್ತಾ ಹೋಗಿ. ಇಲ್ಲಿ ನಾವಿಲ್ಲಿ ಎ ಬಿ ರೇಖಾಖಂಡವನ್ನು ಅವರು ಕೊಟ್ಟಿರೋ ಅಳತೆಗೆ ಅನುಗುಣವಾಗಿ ಬರಿತಾ ಹೋಗೋದು. ಇಲ್ಲಿ ಸೆಟ್ ಸ್ಕ್ವಾಡನ್ನು ಮಾತ್ರ ಬಳಸ್ತೀವಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಎ ಬಿಂದುವಿನಲ್ಲಿ ಒಂದು ಕಿರಣವನ್ನು ರಚನೆ ಮಾಡಿದ್ದೀವಿ. ಆ ಕಿರಣ ಮತ್ತು ಎ ಬಿಯ ನಡುವೆ ಕೋನ ಲಘು ಕೋನ ಆಗಿರಬೇಕು. ನೋಡಿ ಇಲ್ಲಿ ಎ ಬಿಂದುವಿನಲ್ಲಿ ಲಘು ಕೋನ ಇರುವ ಹಾಗೆ ನಾವು ಎ ಪಿ ಒಂದು ಕಿರಣವನ್ನು ರಚನೆ ಮಾಡಿದ್ದೀವಿ. ಈ ಎ ಪಿ ಕಿರಣದ ಮೇಲೆ ನಾವೇನು ಮಾಡ್ತಾ ಹೋಗೋಣ ಅಂದರೆ ಈ ಎಮ್ ಎನ್ ಇದೆ ಅಲ್ವಾ, ಆ ಎಮ್ ಮತ್ತು ಎನ್ಗಳನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೋ ಅಷ್ಟು ಭಾಗಗಳನ್ನಾಗಿ ಈ ಎ ಪಿಯ ಮೇಲೆ ಕಂಸಗಳನ್ನು ಹಾಕ್ತಾ ಹೋಗ್ತೀವಿ. ಅವು ಸಮನಾಗಿರ್ತಕ್ಕಂಥ ಕಂಸಗಳಾಗಿರ್ತವೆ. ನಾವು ಇಲ್ಲೇನು ಮಾಡೋಣ, ಎ ಎಮ್ ಅನ್ನು ಎಂ ಪ್ರಮಾಣ, ಹಾಗೇನೆ ಎಕ್ಸ್ ವೈ ಎಂಬುದನ್ನು ಎನ್ ಪ್ರಮಾಣ ಅಂತ ಪರಿಗಣಿಸೋಣ. ಅರ್ಥ ಮಾಡ್ಕೊಳ್ಳಿ, ಎ ಪಿ ಕಿರಣದ ಮೇಲೆ ಎಷ್ಟು ಕಂಸಗಳು ಸಮ ಪ್ರಮಾಣದ ಭಾಗಗಳನ್ನಾಗಿ ಗುರುತಿಸಿದ್ದೀವಿ, ಎಂ ಮತ್ತು ಎನ್ ಅನ್ನು ಕೂಡಿದರೆ ಎಷ್ಟು ಬರುತ್ತೆ ಅಷ್ಟು ಸಮ ಪ್ರಮಾಣದ ಭಾಗಗಳಾಗಿದೆ.
ಅದರಲ್ಲಿ ನಾನು 2 ಪಾಯಿಂಟನ್ನು ಮಾತ್ರ ಗುರುತಿಸಿದ್ದೀನಿ. ಎಮ್ ಎಂಬುದು ಎಷ್ಟು ನಂಬರ್ ಇದೆನೋ ಅದಕ್ಕೆ ಎಕ್ಸ್ ಅಂತ ಕೊಟ್ಟಿದ್ದೀನಿ. ಎಮ್ ಪ್ಲಸ್ ಎನ್ ಕೂಡಿದ್ರೆ ಎಷ್ಟು ಬರುತ್ತೆ ಅದಕ್ಕೆ ವೈ ಅಂತಕ್ಕಂಥ ಹೆಸರನ್ನು ಕೊಟ್ಟಿದ್ದೀನಿ ನಾನು. ಆ 2 ಬಿಂದುಗಳನ್ನು ಮಾತ್ರ ಇಲ್ಲಿ ಗುರುತಿಸಿದ್ವಿ ನಾವು ಅಲ್ವಾ. ಈಗ ನೆಕ್ಸ್ಟ್ ಏನು ಮಾಡೋದು, ಬಿ ವೈ ಯನ್ನು ಸೇರಿಸೋಣ. ವೈ ಬಿಯನ್ನು ಸೇರಿಸಿದ್ವಿ ನಾವು. ಈ ವೈ ಬಿಗೆ ಎಕ್ಸ್ನಿಂದ ಒಂದು ಸಮಾಂತರ ಸರಳ ರೇಖೆಯನ್ನು ವೈ ಬಿಗೆ ಸಮಾನಾಂತರವಾಗಿರುವ ಹಾಗೆ ಎಳಿತಾ ಹೋಗೋಣ. ಹೇಗೆ ಎಳೆಯೋದು ನೋಡಿ, ಇಲ್ಲಿ ಸೆಟ್ ಸ್ಕ್ವಾಡ್ ಇಟ್ಟಿದ್ದೀವಿ, ಹಾಗೇನೆ ಇನ್ನೊಂದು ಸೆಟ್ ಸ್ಕ್ವಾಡನ್ನು ಕೆಳಗಡೆ ಹಿಡಿತೀವಿ, ಅದ್ರ ಮೇಲೆ ಪ್ರೆಷರ್ ಆಗ್ತಾ ಇದ್ದೀವಿ. ಈಗ ಕೆಳಗಡೆದನ್ನು ಮೂವ್ ಮಾಡ್ತಾ ಹೋಗೋಣ, ಮೇಲ್ಗಡೆದನ್ನು ಮೂವ್ ಮಾಡೋಣ. ಎಲ್ಲಿವರೆಗೂ ಮೂವ್ ಮಾಡಬೇಕು, ಏನು ಆ ಬ್ಲೂ ಕಲರ್ ಇದೆ ಅಲ್ವಾ ಸೆಟ್ ಸ್ಕ್ವಾಡು, ಎಕ್ಸ್ನವರೆಗೂ ಬರುವ ಹಾಗೆ ಮೂವ್ ಮಾಡ್ತಾ ಹೋಗೋಣ. ನೋಡಿ ಮೂವ್ ಮಾಡ್ತಾ ಇದ್ದೀವಿ. ಮೂವ್ ಮಾಡಿದಾಗ ನನಗೆ ಕರೆಕ್ಟಾಗಿ ಎಕ್ಸ್ ಬಿಂದು ಬಂತಲ್ವಾ. ಈಗ ನಾನೊಂದು ಗೆರೆನ ಎಳಿತಾ ಇದ್ದೀನಿ. ಆ ರೇಖೆಯನ್ನು ನಾವಿಲ್ಲಿ ಎಕ್ಸ್ ವೈ ಅಂತ ಕರಿತೀವಿ, ಇದಕ್ಕೆ ಸಿ ಅಂತ ಕರೆದಿದ್ದೀವಿ. ಈಗ ಗಮನಿಸಿ, ವೈ ಬಿಯು ಎಕ್ಸಿಗೆ ಸಮಾಂತರವಾಗಿದೆ. ಹಾಗೆಯೇ ಎ ಸಿ ಮತ್ತು ಬಿ ಸಿಗಳ ಅನುಪಾತ M:N ರೀತಿಯಲ್ಲಿ ಇರುತ್ತೆ. ಹೇಗಿರುತ್ತೆ ಎಂಬುದನ್ನು ನಾವು ತುಂಬ ಸುಲಭವಾಗಿ ಸಮರ್ಥನೆ ಮಾಡ್ಕೊಳ್ಬೋದು. ಹೇಗೆ ಯೋಚನೆ ಮಾಡಿ. ವೆರಿ ಗುಡ್ ಸರ್. ಈ ತ್ರಿಭುಜಗಳನ್ನು ನೋಡಿದರೆ ನಾವು ಥೇಲ್ಸನ ಪ್ರಮೇಯವನ್ನು ಬಳಕೆ ಮಾಡಿಕೊಂಡು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಲ್ವಾ. ನೋಡ್ತಾ ಹೋಗಿ, ಅದರ ಸಾಧನೆ ಹೀಗಿದೆ, ತುಂಬ ಸುಲಭವಾಗಿದೆ, ಫಾಸ್ಟಾಗಿ ಗಮನಿಸ್ಬೋದು. ಏನಿದೆ, ಸೊ ಒಂದು ತ್ರಿಭುಜದಲ್ಲಿ ಸಿ ಎಕ್ಸು ಬಿ ವೈಗೆ ಸಮಾಂತರವಾಗಿದ್ದರೆ ಆಗ ಆ ಭಾಗಗಳು ಅಂದರೆ ಎ ಎಕ್ಸ್ ಮತ್ತು ಎಕ್ಸ್ ವೈನ ಭಾಗ M/N ಆಗಿದ್ದರೆ, ಹಾಗೇನೆ ಎ ಸಿ ಮತ್ತು ಬಿ ಸಿಗಳ ಅನುಪಾತನೂ ಅಷ್ಟೇ ಇರುತ್ತೆ ಅಂತ ಥೇಲ್ಸನ ಪ್ರಮೇಯ ಹೇಳುತ್ತೆ. ಅದರ ಪ್ರಕಾರ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಎ ಸಿ ಮತ್ತು ಬಿ ಸಿಗಳ ಅನುಪಾತ M:N ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಾ ಮಕ್ಕಳೇ? ಇದು ಸೆಟ್ ಸ್ಕ್ವಾಡನ್ನು ಬಳಸಿ ಮಾಡೋದು. ಮಕ್ಕಳೇ, ಸೆಟ್ ಸ್ಕ್ವಾಡನ್ನು ಬಳಸಿ ಯಾವ ರೀತಿಯಾಗಿ ಒಂದು ರೇಖಾಖಂಡವನ್ನು ದತ್ತ ಅನುಪಾತದ ರೀತಿಯಲ್ಲಿ ವಿಭಾಗಿಸ್ತೀವಿ ಅಂತ ನೋಡಿದ್ವಲ್ವಾ. ಈಗ ನಾವು ಈ ರೀತಿಯ ರಚನೆಯನ್ನೇ ಕೈವಾರ ಮತ್ತು ಸ್ಕೇಲನ್ನು ಬಳಸಿ ಹೇಗೆ ಮಾಡ್ತೀವಿ ಎಂಬುದನ್ನು ಒಂದು ವಿಡಿಯೋದ ಮೂಲಕ ನೋಡ್ಕೊಂಬರೋಣ ಮಕ್ಕಳೇ. ನೋಡ್ತಾ ಹೋಗಿ. ಈಗ ಒಂದು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದನ್ನು ನಾವು ಒಂದು ಉದಾಹರಣೆ ಮೂಲಕ ನೋಡೋಣ. ನಾವು 8 ಸೆಂಟಿಮೀಟರ್ ಇರುವ ಒಂದು ಎ ಬಿ ರೇಖಾಖಂಡವನ್ನು ರಚಿಸಬೇಕು. ಎ ಬಿಂದುವಿನಿಂದ ಒಂದು ಲಘು ಕೋನವನ್ನು ಎ ಮೂಲಕ ಎ ಬಿ ಕೆಳಭಾಗದಲ್ಲಿ ಒಂದು ಕಿರಣವನ್ನು ಈಗ ಎಳೆಯೋಣ. ತದನಂತರ ಇಲ್ಲಿ ನಮಗೆ 3:2 ಅನುಪಾತವಾಗಿರುವುದರಿಂದ 3:2 ನಾವು ಕೂಡಿಸಿದಾಗ ನಮಗೆ ಒಟ್ಟು ಈಗ 5 ಭಾಗಗಳನ್ನಾಗಿ ನಾವು ಮಾಡಬೇಕಾಗುತ್ತೆ. 5 ಸಮಭಾಗಗಳಾಗಿ ನಾವು ಈಗ ಎ ಬಿಂದುವಿನಿಂದ ಕಂಸಗಳನ್ನು ರಚಿಸುವಂತ ಹೋಗೋಣ. ಮೊದಲನೇದಾಗಿ ಎ ಬಿಂದುವಿನಿಂದ ಒಂದು ಕಂಸವನ್ನು ಎಕ್ಸ್ ಕಿರಣವನ್ನು ಕತ್ತರಿಸೋಣ. ಅದಕ್ಕೆ A1 ಅಂತ ಹೆಸರು ಕೊಡೋಣ. ಅದೇ ರೀತಿಯಾಗಿ ಅದೇ ಅಳತೆಯ A1ದಿಂದ A2ಗೆ, A2ದಿಂದ A3ಗೆ ಒಂದೇ ಅಳತೆಯ ಒಂದು ಭಾಗವನ್ನು ನಾವು ವಿಭಾಗಿಸ್ತಾ ಹೋದಾಗ ಒಟ್ಟು ನಾವು ಇಲ್ಲೇ 5 ಭಾಗಗಳನ್ನಾಗಿ ವಿಭಾಗಿಸೋಣ. A3 ಆಯಿತು. ಈಗ A4, A4ಲಿಂದ A5. ಈಗ ನಾವೇನು ಮಾಡೋಣ ಅಂದರೆ A5ಲಿಂದ ಬಿ ಬಿಂದುವಿಗೆ ಒಂದು ರೇಖಾಖಂಡವನ್ನು ಸೇರಿಸೋಣ. ಅದಕ್ಕೆ ನಾವು ಈಗ ಎಮ್ ಅಂತ ಹೆಸರು ಕೊಟ್ವಿ. ಎಮ್ಲಿಂದ ನಾವು ಈ ಎಕ್ಸ್ ಕಿರಣವನ್ನು ಮತ್ತು ಎಮ್ ರೇಖಾಖಂಡವನ್ನು ಒಂದು ಕಂಸವನ್ನು ಮೂಲಕ ಅದನ್ನು ನಾವು ಈಗ ಕತ್ತರಿಸೋಣ. ಕತ್ತರಿಸಿದ ನಂತರ ಅದೇ ಅಳತೆಯ ಕಂಸವನ್ನು A3ಯಲ್ಲಿ ಅಂದರೆ ನಮಗೆ 3:2 ಕೊಟ್ಟಾಗ ನಾವು 3ನೇ ಭಾಗಕ್ಕೆ ನಾವು A3ಯಲ್ಲಿ ಅದೇ ಅಳತೆಯ ಕಂಸವನ್ನು ಈಗ ಕತ್ತರಿಸಿದ ನಂತರ ಈಗ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಈ ಮೊದಲನೇ ಒಂದು ಏನು ಕಂಸದ ಅಳತೆಯ ಎಷ್ಟು ಅಳತೆ ಇರುತ್ತೆ ಅಷ್ಟೇ ಅಳತೆಯ ಭಾಗವನ್ನು ನಾವು ಪಡೆದುಕೊಂಡು ಅದನ್ನು
A3ಯಲ್ಲಿ ಎಳೆದಿರುವಂಥ ಒಂದು ಕಂಸವನ್ನು ಎ ಬಿಂದುವಿನಿಂದ ಎಳೆದಿರುವಂಥ ಕಂಸವನ್ನು ನಾವೀಗ ಕತ್ತರಿಸೋಣ. ಕತ್ತರಿಸಿದ ನಂತರ ಆ ಕತ್ತರಿಸಿದ ಭಾಗದ ಬಿಂದುವಿನನ್ನು ನಾವು ಏನು ಮಾಡೋಣ, A3ಲಿಂದ AB ರೇಖೆಯವರೆಗೆ ಅದನ್ನು ವೃದ್ಧಿಸಿ ಸೇರಿಸೋಣ. ಸೇರಿಸಿದ ನಂತರ ಈಗ ನಮಗೆ ಅದು ಈ ಭಾಗವಾಗಿ ವಿಭಾಗಿಸ್ತು. ಇದಕ್ಕೆ ನಾವು ಈಗ ಸಿ ಅಂತ ಹೇಳಿ ಹೆಸರು ಕೊಡೋಣ. ಈಗ ನಾವು AC ಅಳತೆ ಅದೇ ರೀತಿಯಾಗಿ ಸಿದಿಂದ ಬಿಗೆ ನಮಗೆ ಅದರ ಅಳತೆ ದೊರೆಯುತ್ತದೆ. ಮಕ್ಕಳೇ, ಇಲ್ಲಿ ಒಂದು ಸಮಸ್ಯೆನ ನಾನು ಮಾಡ್ತಾ ಹೋಗ್ತೀನಿ. ತಾವುಗಳು ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಂದರೆ ಸಲಕರಣ ಪೆಟ್ಟಿಗೆಯನ್ನು ಬಳಸಿಬಿಟ್ಟು ಮಾಡ್ತಾ ಹೋಗ್ಬೇಕು. ಪ್ರಾರಂಭ ಮಾಡೋಣವಾ ಮಕ್ಕಳೇ? ಮೊದಲನೇ ಹಂತ ಏನು ಹೇಳಿ? ನೇರವಾಗಿ ಸಲಕರಣ ಪೆಟ್ಟಿಗೆ ಬಳಸ್ತಾ ಇದ್ರಲ್ವಾ? ಅಲ್ಲ, ಏನು ಮಾಡ್ಬೇಕು ಹೇಳಿ? ಕೊಟ್ಟಿರುವ ಸಮಸ್ಯೆಯಲ್ಲಿ ದತ್ತಾಂಶಗಳು ಏನಿದೆ ಎಂಬುದನ್ನು ಬರ್ಕೊಳ್ಬೇಕು. ನೋಡಿ, ರೇಖಾಖಂಡ ಕೊಟ್ಟಿದ್ದಾರೆ, ಅದನ್ನು AB ಅಂತ ಬರೆಯೋಣ, 8 ಸೆಂಟಿಮೀಟರ್. ಹಾಗೇನೆ ಆ ABಯ ಮೇಲೆ ಸಿ ಬಿಂದು ಬರುವ ಹಾಗೆ ನಾವು ರಚನೆ ಮಾಡಬೇಕು. ಅನುಪಾತ 3:2 ಆಗಿರಬೇಕು. ಹಾಗೇನೆ ಈ ಸಮಸ್ಯೆನ ಬಿಡಿಸ್ಬೇಕಾದ್ರೆ ನಾವು ಇಲ್ಲಿ ಒಂದು ಹೊಸ ಅಂಶವನ್ನು ಕಂಡುಕೊಳ್ಬೇಕು. ಏನಪ್ಪ ಅದು ಅಂದರೆ, ಏನು ಅನುಪಾತಗಳು ಕೊಟ್ಟಿದ್ದಾರೆ ಅವುಗಳ ಮೊತ್ತವನ್ನು ಕಂಡುಹಿಡಿಯೋಣ. ಅನುಪಾತಗಳ ಮೊತ್ತ ಎಷ್ಟಾಯ್ತು ನೋಡಿ, ಇಲ್ಲಿ 3 ಮತ್ತು 2 ಸೇರಿದರೆ 5 ಆಯಿತು ಅಲ್ವಾ? ಇಷ್ಟು ಅಂಶ ಬರ್ಕೊಂಡ್ರ? ನೆಕ್ಸ್ಟ್ ಹಂತ ನೋಡಿ ಏನಪ್ಪ ಅಂದರೆ, ಈ ಹಂತವನ್ನು ನೋಡಿ ನಾನು ಇಲ್ಲಿ ರಚನೆ ಮಾಡ್ತಾ ಹೋಗ್ತೀನಿ, ನೀವು ಹಾಗೆ ಮಾಡ್ತಾ ಹೋಗ್ಬೇಕು. AB ಯೊಂದಿಗೆ ಅಂದರೆ AB ಎಷ್ಟು ಸೆಂಟಿಮೀಟರ್ ಇರಬೇಕು ಮಕ್ಕಳೇ? ಎಷ್ಟು? ವೆರಿ ಗುಡ್, ಗಮನ ಇಟ್ಟು ನೋಡಿ. 8 ಸೆಂಟಿಮೀಟರ್ ಇರಬೇಕು ಅಂತಿದ್ರಲ್ವಾ? ನೋಡೋಣ, 8 ಸೆಂಟಿಮೀಟರ್ ರೇಖಾಖಂಡವನ್ನು ಎಳೆದಿದ್ದೀನಿ. ಇದಕ್ಕೇನು ಹೆಸರು ಕೊಡಬೇಕು? AB. ನೀವು ಹಾಗೆ ಮಾಡ್ತಾ ಹೋಗಿ. ಏನಲ್ಲಿ AB ಯೊಂದಿಗೆ ಲಘು ಕೋನ ಏರ್ಪಡುವಂತೆ ಒಂದು AX ಕಿರಣವನ್ನು ಎಳೆಯೋಣ. ನೋಡಿ, ಕಿರಣ ಮತ್ತು ನಾವು ಬರೆದಿರುವ ರೇಖಾಖಂಡಗಳ ನಡುವಿನ ಕೋನ ಲಘು ಕೋನ ಆಗಿರಬೇಕು. ಲಘು ಕೋನ ಅಂದರೆ 0 ಡಿಗ್ರಿಗಿಂತ ದೊಡ್ಡದು, 90 ಡಿಗ್ರಿಗಿಂತ ಕಡಿಮೆ ಇರುವ ಹಾಗೆ ಮಾಡಬೇಕು. ನೋಡಿ, AX ಅನ್ನು ನಾವು ಏನಿಂದ ಪ್ರಾರಂಭಿಸಿ 5 ಸಮಭಾಗಗಳನ್ನಾಗಿ ವಿಭಾಗ ಮಾಡಬೇಕು. ಹಾಗಾದ್ರೆ ಸಮಭಾಗ ಮಾಡಲಿಕ್ಕೆ ಯಾವುದನ್ನು ಬಳಸ್ತೀವಿ ಅಂದರೆ, ನೋಡಿ, ನಾವು ಕೈವಾರವನ್ನು ಬಳಸ್ತೀವಿ, ಕಂಪಾಸಸ್ ಬಳಸ್ತೀವಿ. ತಗೊಳ್ಳೋಣ ನೋಡಿ, ನಿರ್ದಿಷ್ಟವಾಗಿರ್ತಕ್ಕಂತಹ ಅಳತೆ ಇರುವ ಒಂದು ತ್ರಿಜ್ಯವನ್ನು ತೆಗೆದುಕೊಂಡು ನಾವೇನು ಮಾಡೋಣ ಅಂದರೆ, ಏನಿಂದ ಪ್ರಾರಂಭಿಸಿ AX ಮೇಲೆ, ಎಕ್ಸ್ ಅಂತ ಬರೆದಿಲ್ಲ, ಬರೆದು ಬಿಡ್ತೀನಿ ನೋಡಿ, AX ಮೇಲೆ ಏನಿಂದ ಪ್ರಾರಂಭಿಸಿ 5 ಸಮಭಾಗಗಳನ್ನಾಗಿ ಮಾಡ್ತಾ ಹೋಗೋಣ. 3, 4, 5 ಆಯ್ತಲ್ವಾ? ನೋಡಿ, ಈ ಭಾಗಗಳಿಗೆ ನಾನು ಏನಿಂದ ಪ್ರಾರಂಭ ಆಗಿರೋದ್ರಿಂದ A1, A2, A3, A4, A5 ಬರೆದಿದ್ದೀನಿ. ಬರೆಯೋಣ ಮಕ್ಕಳೇ. ನೆಕ್ಸ್ಟ್ ಏನು ಮಾಡೋದು? ನೆಕ್ಸ್ಟ್ ಹಂತ ನೋಡೋಣ. ನಮ್ಮ 2ನೇ ಹಂತ ಮುಗೀತು. 3ನೇ ಹಂತವನ್ನು ಗಮನಿಸಿ. B ಮತ್ತು A5 ಸೇರಿಸಿ. ತುಂಬ ಸುಲಭವಾಗಿ ಹಂತಗಳನ್ನು ನೋಡಿ ಮಾಡ್ತಾ ಹೋಗೋದಿಲ್ಲ. ನೋಡಿ, B ಇಲ್ಲಿದೆ, A5 ಇಲ್ಲಿದೆ ಅಲ್ವಾ? ಸೇರಿಸೋಣವಾ? ವೆರಿ ಗುಡ್. 3ನೇ ಹಂತ ಮುಗೀತು. 4ನೇ ಹಂತಕ್ಕೆ ಹೋಗೋಣ. ಇದನ್ನು ಗಮನಿಸ್ತಾ ಹೋಗಿ. ಏನು ಮಾಡಬೇಕಿಲ್ಲಿ ಅಂದರೆ, ನಾವು ಈ A5ನಲ್ಲಿ ಎಷ್ಟು ಕೋನ ಏರ್ಪಟ್ಟಿದೆನೋ ಅಷ್ಟೇ ಕೋನ ಏರ್ಪಡುವ ಹಾಗೆ ನಾವು ಇಲ್ಲೊಂದು ಸಿ ಬಿಂದು ಬರಬೇಕು, A3 ಇಲ್ಲಿ ಕೋನ ಏರ್ಪಡಬೇಕು. ಅಂದರೆ ಈ A5Bಗೆ ಸಮಾಂತರವಾಗಿ A3ನಿಂದ, ಯಾಕೆ A3 ಅಂದರೆ ನಮಗೆ ಗೊತ್ತಿದೆ, ಇಲ್ಲಿ 3 ಭಾಗ ಇರಬೇಕು, ಇಲ್ಲಿ 2 ಭಾಗ ಇರಬೇಕು. ಅಂದರೆ 3 ಭಾಗ ಅಂದರೆ A3 ಇದೆ ಅಲ್ವಾ? A3ನಿಂದ
A5B ರೇಖೆಗೆ ಸಮಾಂತರವಾಗಿರುವಂತೆ ನಾನು ಒಂದು ರೇಖೆಯನ್ನು ಎಳಿಬೇಕು. ಎಳಿಬೇಕಾದ್ರೆ ಹೇಗೆ ಸರ್? ನೇರವಾಗಿ ಹಿಂಗೆ ಹೇಳೋದು ಬೇಡಣ್ಣ. ಇಲ್ಲ, ನಾವೀಗ ಆಲ್ರೆಡಿ ಏನು ತ್ರಿಕೋನ ಪಟ್ಟಿಗಳನ್ನು ಬಳಸಿ ಮಾಡೋದು ಹೇಳಿದ್ದೀವಿ. ಈಗ ಕೈವಾರವನ್ನು ಬಳಸಿ ಮಾಡೋದನ್ನು ಹೇಳ್ತೀನಿ ನೋಡಿ. ಭಾಳ ಸುಲಭ. ಏನು ಮಾಡ್ತೀವಿ ಅಂದರೆ A5ನಲ್ಲಿಡಿ ನಿರ್ದಿಷ್ಟವಾದ ಅಳತೆ ಇರತಕ್ಕಂತಹ ಒಂದು ತ್ರಿಜ್ಯವನ್ನು ತಗೊಂಡು ಏನು ಕಿರಣ AX ಇದೆಯಲ್ಲ ಅಲ್ಲಿಂದ ಪ್ರಾರಂಭವಾಗುವಂತೆ BA5 ರೇಖಾಖಂಡವನ್ನು ಛೇದಿಸುವಂತೆ ಒಂದು ಕಂಸವನ್ನು ಎಳೆಯೋಣ. ಎಳೆದಿದ್ದೀವ ನಾವು? ಹಾಗೆಯೇ ನಮಗೆ ಎಷ್ಟನೇ ಬಿಂದು ಬೇಕು ಅಂತ ಹೇಳಿದೆ? A1 ಬೇಡ, A2 ಬೇಡ, A3ನಲ್ಲಿ ತ್ರಿಜ್ಯ ಎಷ್ಟಿತ್ತೋ ಅಷ್ಟೇ ಇಟ್ಕೊಂಡು ನಾವು ಮತ್ತೊಂದು ಕಂಸವನ್ನು ಎಳೆಯೋಣ. ಅರ್ಥ ಮಾಡ್ಕೊಳ್ಳಿ, ಕಂಸಗಳ ತ್ರಿಜ್ಯಗಳು ಒಂದೇ ಆಗಿದೆ. ನೆಕ್ಸ್ಟ್ ಏನು ಮಾಡೋಣ? ಈ ತ್ರಿಜ್ಯ ಎಷ್ಟಿದೆ ಮೀನ್ಸ್ ಇಲ್ಲಿಂದ ಇಲ್ಲಿಗೆ ದೂರ ಎಷ್ಟಿದೆ ನೋಡೋಣ. ಎಲ್ಲಿಂದ ಈ ಕಂಸದ ದೂರ BA5ಗೆ ಇರೋ ದೂರ ಎಷ್ಟಿದೆ ನೋಡಿ, ಅಷ್ಟೇ ದೂರವನ್ನು ಇನ್ನೊಂದು ಕಂಸ ಹಾಕಿದ್ದೀವಲ್ವ ನಾವು, ಅಲ್ಲಿಂದ ಗುರುತಿಸಿ. ಅಯ್ಯೋ ಎಷ್ಟು ಸುಲಭ ಅಲ್ವಾ ನೋಡಿ. ಇದರ ಅಳತೆಯು ಇದರ ಅಳತೆಗೆ ಸಮ ಇರುವ ಹಾಗೆ ಮಾಡಬೇಕು. ಮಾಡಿದೀವಾ? ನೆಕ್ಸ್ಟ್ ಏನು ಮಾಡೋದು ಸರ್? A3 ಇಲ್ಲಿದೆ ಅಲ್ವಾ, ಇದನ್ನು ಸೇರಿಸಿ. ನಿಧಾನವಾಗಿ ಸ್ಪಷ್ಟವಾಗಿ ಸೇರಿಸಿ ಮಕ್ಕಳೇ. ಈ ಬಿಂದುನೇ C ಆಯಿತು. ನಾನಿಲ್ಲಿ ಸ್ಕೆಚ್ ಪೆನ್ ಯಾಕೆ ಬಳಸಿದ್ದೀನಿ ಅಂದರೆ ನಿಮಗೆ ಕಾಣಿಸ್ಲಿ ಅಂತ ಬಳಸಿದ್ದೀನಿ. ನೀವು ಎಲ್ಲ ಏನು ಬಳಸಿರ್ತೀರಿ ಹೇಳಿ? ವೆರಿ ಗುಡ್, ಪೆನ್ಸಿಲನ್ನು ಮಾಡಿರ್ತೀರಲ್ವಾ? ಹಾಗಾದರೆ ಈಗ AC ಎಂಬುದು 3 ಪ್ರಮಾಣ ಇದ್ದರೆ BC ಎಂಬುದು 2 ಇದೆ. ಹಾಗಾದರೆ AB-ಯನ್ನು ನಾವು 3:2 ಅನುಪಾತದಲ್ಲಿ ಬಳಸಿದ್ವೋ ಇಲ್ವಾ? 3:2 ಬರುವ ಹಾಗೆ ವಿಭಾಗ ಮಾಡಿದ್ವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಂತಗಳು ಗೊತ್ತಾಯಿತು. ಕೊನೆಗೆ ನಾವು AC:BC = 3:2 ಆಗಿದೆ ಅಂತಲೂ ಬರಿತಾ ಇದ್ದೀವಿ. ಸೊ ಇಲ್ಲಿ ಎಲ್ಲ ಹಂತಗಳನ್ನು ಒಂದ್ಸರಿ ಗಮನಿಸ್ಬಿಡಿ. ನೀವು ಗಮನಿಸ್ತಾ ಇದ್ದೀರಲ್ವಾ ಮಕ್ಕಳೇ? ಇದನ್ನು ನಾವು ಇನ್ನೊಂದು ವಿಧಾನದಿಂದನೂ ಮಾಡ್ಬೋದು. ಹೇಗೆ ಅಂತ ನೋಡಿ. ಇಲ್ಲಿ AB ರೇಖಾಖಂಡ 8 ಸೆಂಟಿಮೀಟರ್ ಇದೆ. BAX ಎಂಬುದು ಲಘುಕೋನ. ಹಾಗೇನೆ ಇಲ್ಲಿ ಎಷ್ಟು ಕೋನ ಇದೆನೋ ಅಷ್ಟೇ ಕೋನ B ನಲ್ಲಿಯೂ ABY ಇರುವ ಹಾಗೆ ರಚನೆ ಮಾಡಬೇಕು. ನೋಡಿ, ಈ 2 ಕೋನಗಳು ಸಮ ಇರುವ ಹಾಗೆ BY ಮತ್ತು AX ಕಿರಣಗಳನ್ನು ರಚನೆ ಮಾಡಿದ್ದೀವಿ. AX ಮೇಲೆ 5 ಸಮಭಾಗ ಅಷ್ಟೇ ತ್ರಿಜ್ಯ ಇಟ್ಕೊಂಡು BY ಮೇಲೆಯೂ 5 ಭಾಗಗಳನ್ನು ಮಾಡಿದ್ದೀವಿ. ಇಲ್ಲಿ ಏನಂದರೆ ಈ ಭಾಗದಲ್ಲಿ ನನಗೆ 3 ಬೇಕು. ಮೀನ್ಸ್ ಈ ಬದಿ 3 ಅನುಪಾತ ಇರಬೇಕು, ಈ ಬದಿ 2 ಅನುಪಾತ ಇರಬೇಕು. ಆದ್ದರಿಂದ A3 ಮತ್ತು B2ಗಳನ್ನು ಸೇರಿಸಿ ಬರುವ ಬಿಂದು C ಏನಿದೆ ಅಲ್ವಾ, ಅದು AB-ಯನ್ನು 3:2 ಪ್ರಮಾಣದಲ್ಲಿ ವಿಭಾಗಿಸುವಂತೆ ನಾವು C ಬಿಂದುವನ್ನು ಗುರುತಿಸಬಹುದು. ಮಾಡಿದ್ರೆ ಮಕ್ಕಳು ಎಲ್ಲರೂ? ಈಗ ಒಂದು ತ್ರಿಭುಜವನ್ನು ರಚನೆ ಮಾಡಿ ಅಂತ ಹೇಳಿದರೆ ನೀವೇನು ಮಾಡ್ತೀರಿ ಅಂದರೆ, ಸರ್ 9ನೇ ಕ್ಲಾಸಲ್ಲಿ ಕಲ್ತಿರೋ ಅಂಶಗಳನ್ನು ನೆನಪು ಮಾಡ್ಕೊಳ್ತೀರಲ್ವಾ? ಹಲವಾರು ರೀತಿಯಲ್ಲಿ ಕಲ್ತ್ವಿ. ಬಟ್ ಪ್ರಮುಖವಾಗಿ 4 ವಿಧಾನಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಯಾವಪ್ಪ ಅಂದರೆ ನಮಗೆ ಗೊತ್ತಿರೋದು ಕೋಬಾ, SAS ಅಂತ ಕರಿತೀವಿ. ಹಾಗೇನೆ ಕೋಬಾಕೋ 2 ಕೋನ 1 ಬಾಹು ಕೊಟ್ಟಿದ್ರೆ ರಚನೆ ಮಾಡೋದು ಗೊತ್ತಿದೆ. ಹಾಗೇನೆ 3 ಬಾಹುಗಳನ್ನು ಕೊಟ್ಟಿದ್ರೆ ರಚನೆ ಮಾಡೋದು ಗೊತ್ತಿದೆ. ಹಾಗೇನೆ ಲಂಬ ಕೋನ ವಿಕರ್ಣ ಬಾಹು ಸಿದ್ಧಾಂತ RHS ಈ ಎಲ್ಲ ಅಂಶಗಳನ್ನು ಕೊಟ್ಟಿದ್ರೆ ತ್ರಿಭುಜವನ್ನು ರಚನೆ ಮಾಡೋದು ಹೇಗೆ ಅಂತ ಗೊತ್ತಿದೆ ಅಲ್ವಾ ಮಕ್ಕಳೇ? ನೆನಪು ಮಾಡ್ಕೊಳ್ಳಿ. ವೆರಿ ಗುಡ್. ಹಾಗಾದರೆ ಈ ಅಂಶಗಳಿಗೆ ಅನ್ವಯಿಸುವ ಹಾಗೆ ನಾನೇನು ಮಾಡ್ತೀನಿ ಅಂದರೆ ನಿಮಗೆ ಇಲ್ಲಿ ಕೆಲವು ಸಮಸ್ಯೆಗಳನ್ನು ಕೊಡ್ತಾ ಇದ್ದೀನಿ. ಗೃಹಪಾಠ ಎಂಬುದನ್ನು ಇದನ್ನು ಎಲ್ಲರೂ ಬರ್ಕೊಳ್ತಾ ಹೋಗಿ. 5 ಸಮಸ್ಯೆಗಳಿವೆ. 5 ಸಮಸ್ಯೆಗಳು ತ್ರಿಭುಜವನ್ನು ಮಾತ್ರ ರಚನೆ ಮಾಡುವ ಹಾಗೆ ಇದೆ. ಈ ತ್ರಿಭುಜವನ್ನು ರಚನೆ ಮಾಡೋದು ಹೇಗೆ ಎಂಬುದನ್ನು ನೀವು ಕಲ್ತಿರೋದ್ರಿಂದ ಈ ಅಧ್ಯಾಯದ ಕೊನೆಯಲ್ಲಿ ಈ 5 ತ್ರಿಭುಜಗಳನ್ನು ಅಳತೆಗನುಗುಣವಾಗಿ ರಚನೆ ಮಾಡಿ ಅಂತ ಕೊಡ್ತಾ ಇದ್ದೀನಿ ನಾನು. ನೀವು ಇದನ್ನು ಮುಂದಿನ ಕ್ಲಾಸ್ ಒಳಗಡೆ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ಹಾಗೇನೆ ಏನು ರೇಖಾಖಂಡವನ್ನು ವಿಭಾಗಿಸಿ ಅಂತ ಹೇಳಿದ್ವೋ ಅದೇ ರೀತಿ ಮೊದಲನೇ ಅಭ್ಯಾಸದಲ್ಲಿ ಒಂದು ಸಮ್ ಇದೆ, ಅದನ್ನು ನೀವು ಮಾಡ್ಕೊಂಡು ಬರಬೇಕು.
ಸೊ ಇಲ್ಲಿವರೆಗೂ ನಾವು ಏನು ಮಾಡಿದ್ದೀವಿ ಅಂತ ನೀವೇ ಯೋಚನೆ ಮಾಡಿ. ತುಂಬ ಸುಲಭವಾಗಿ ಒಂದು ರೇಖಾಖಂಡವನ್ನು ಅನುಪಾತದಲ್ಲಿ ವಿಭಾಗಿಸೋದು ಹೇಗೆ ಅಂತ ಗೊತ್ತಾಯಿತು. ಹಾಗೆಯೇ ಈ ತ್ರಿಭುಜಗಳೇನು ರಚನೆ ಮಾಡ್ಲಿಕ್ಕೆ ಹೇಳಿದನಲ್ಲ, ಇವುಗಳಿಗೆ ಅನುಪಾತಾಂಕವನ್ನು ಆಧಾರ ಇಟ್ಕೊಂಡ್ಬಿಟ್ಟು ಹೇಗೆ ಸಮರೂಪ ತ್ರಿಭುಜವನ್ನು ರಚಿಸ್ತೀವಿ ಎಂಬುದನ್ನು, ಅದಕ್ಕೆ ಸಂಬಂಧಿಸಿರುವ ಕೆಲವು ಪ್ರೀರಿಕ್ವಿಸಿಟ್ಸ್ ಏನು ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂದಿನ ಕ್ಲಾಸಲ್ಲಿ ಯಾವ ರೀತಿಯಾಗಿ ಸಮರೂಪ ತ್ರಿಭುಜವನ್ನು ರಚನೆ ಮಾಡ್ತೀವಿ ಎಂಬುದನ್ನು ಚರ್ಚೆ ಮಾಡ್ತಾ ಹೋಗೋಣ ಮಕ್ಕಳೇ. ಅಲ್ಲಿವರೆಗೂ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಮಗೆಲ್ರಿಗೂ ಶುಭವಾಗಲಿ. ನೀವೆಲ್ಲರೂ ಕೊಟ್ಟಿರುವ ಹೋಮ್ವರ್ಕನ್ನು ನಿಮ್ಮ ಶಿಕ್ಷಕರ ಸಹಕಾರವನ್ನು ಪಡ್ಕೊಂಡು, ಸ್ನೇಹಿತರ ಸಹಕಾರವನ್ನು ಪಡ್ಕೊಂಡು ಮಾಡ್ತೀರಿ ಅಂತ ಭಾವಿಸ್ತಾ ನಿಮಗೆಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.